ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಮುಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ನನ್ನ ಪ್ರಕಾರ ಯಾವುದೇ ತಪ್ಪು ಮಾಡಿಲ್ಲ. ಜಮೀನು ಸ್ವಾಧೀನ ಆದ ಕಾರಣ ನಿವೇಶನ ಪಡೆದುಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರದ್ದು ಯಾವ ಜಮೀನಿತ್ತು? ಹೇಗೆ ಅವರ ಸಹೋದರಿಯರು, ಭಾವಂದಿರು, ಸಂಬಂಧಿಕರಿಗೆ ಮೈಸೂರಿನಲ್ಲಿ ನಿವೇಶನ ಮಂಜೂರು ಮಾಡಿಸಿಕೊಂಡರು? ಅಧಿಕಾರ ದುರುಪಯೋಗ ಮಾಡಿಕೊಂಡಿಲ್ವಾ? ಅದಕ್ಕೆ ಎಚ್ಡಿಕೆ ಉತ್ತರ ಕೊಡಲಿ ಎಂದು ತಿರುಗೇಟು ನೀಡಿದರು. ಎಚ್ಡಿಕೆ ಕಳ್ಳ ಅಂದರೆ ನೀವು ಒಪ್ಪಿಕೊಳ್ಳುವಿರಾ? ಇದು ನೈತಿಕತೆಯ ವಿಚಾರ. ರಾಜಕಾರಣದಲ್ಲಿ ತಪ್ಪು ಮಾಡದವರಿಗೂ ಕಿರುಕುಳದಿಂದ ಮಾನಸಿಕವಾಗಿ ನೋವಾಗಿದೆ. 40 ವರ್ಷ ಕಳಂಕರಹಿತ ರಾಜಕಾರಣ ಮಾಡಿರೋರು ಸಿದ್ದರಾಮಯ್ಯ. ತನ್ನ ಪತಿಗೆ ಕೆಟ್ಟ ಹೆಸರು ಬಂತು ಅಂತ ಪತ್ನಿಯವರು ಸೈಟ್ ವಾಪಸ್ ಮಾಡಿದ್ದಾರೆ. ಮೈಸೂರಲ್ಲಿ ಅವರ ಕುಟುಂಬ ಸದಸ್ಯರ 43 ಸೈಟ್ ಇದೆ. 1984ರಲ್ಲಿ ಯಾವ ಆಧಾರದ ಮೇಲೆ ಸೈಟ್ ಪಡೆದುಕೊಂಡಿರಿ? ಮೈಸೂರಲ್ಲಿ ವಾಸವಿರುವುದಾಗಿ ಸಹೋದರಿಯರು, ಭಾವಂದಿರು, ಸಂಬಂಧಿಕರ ಹೆಸರಿದೆ. ಕುಮಾರಸ್ವಾಮಿ ಅವರು ಪಡೆದಿರುವ ಸೈಟ್ಗಳನ್ನು ವಾಪಸ್ ಕೊಡಲಿ ಎಂದು ಟಾಂಗ್ ನೀಡಿದರು. ಎಲ್ಲರ ಹೆಸರು ಇದೆ. 84ನೇ ಇಸ್ವಿಯಲ್ಲಿ ತೊಗೊಂಡಿರೋದಿದೆ. ಯಾವ ಆಧಾರದ ಮೇಲೆ ತೊಗೊಂಡ್ರಿ? ಅಲಾಟ್ ಮಾಡಿಸ್ಕೊಂಡ್ರಿ? ಮೈಸೂರಲ್ಲಿ ವಾಸ ಇದ್ದೀವಿ ಅಂತ ಬರ್ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡೋದಲ್ಲ ಕುಮಾರಸ್ವಾಮಿ ಅವರು. ಎಲ್ಲ ಅವರ ಸೋದರಿಯರ ಹೆಸರು, ಎಲ್ಲರ ಹೆಸರು ಇದೆ. ಅವ್ರ ಸಂಬಂಧಿಕರು, ಅವರ ಭಾವಂದರ ಸಂಬಂಧಿಕರ ಹೆಸರು ಎಲ್ಲ ಇದೆ. 43-44 ಜನರ ಹೆಸರಲ್ಲಿದೆ ಸೈಟ್ ಅಲಾಟ್ಮೆಂಟು. ಅದನ್ನು ವಾಪಸ್ ಕೊಡಬೇಕಲ್ಲ. ಕಳ್ಳ ಅಂತಕ್ಕಂಥದ್ದು ಸಾಬೀತಾಗಬೇಕು. ಅದು ನಾವು ಹೇಳ್ತಕ್ಕಂಥದ್ದಲ್ಲ. ನನ್ನ ಪ್ರಕಾರ ಅವ್ರು ಯಾವುದೇ ತಪ್ಪು ಮಾಡಿಲ್ಲ. ಅವ್ರದ್ದು ಜಮೀನಿತ್ತು, ಆ ಜಮೀನು ಸ್ವಾಧೀನ ಆಗಿತ್ತು, ಇದರಿಂದ ಅದು ಕೇಳಿದ್ದಾರೆ. ಕುಮಾರಸ್ವಾಮಿ ಅವ್ರು ಯಾವ ಜಮೀನಿತ್ತು? ಹೆಂಗೆ ಅಲಾಟ್ ಮಾಡಿಸ್ಕೊಂಡ್ರಿ? ಅಧಿಕಾರ ಹೆಂಗೆ ದುರುಪಯೋಗ ಮಾಡ್ಕೊಂಡು ಅಲಾಟ್ ಮಾಡಿಸ್ಕೊಂಡ್ರಿ? ಎಲ್ಲ ನಿಮ್ಮ ಕುಟುಂಬದ ಸದಸ್ಯರಿಗೆ ಹೆಂಗೆ ಮಾಡಿಸ್ಕೊಂಡ್ರಿ? ಅದಕ್ಕೆ ಉತ್ತರ ಕೊಡಲಿ. ಹೆಂಗೆ ಹೇಳ್ತೀರಾ ನೀವು ಕಳ್ಳ ಅಂತ? ನಾಳೆ ನಾನು ಕಳ್ಳ ಅಂದ್ಬಿಟ್ರೆ ಒಪ್ಕೊಂಡ್ಬಿಡ್ತೀಯಾ? ಇದು ನೈತಿಕತೆಯ ವಿಚಾರವಾದ್ರಿಂದ ಅವರು ಇಲ್ಲ, ನಮಗೆ ಇದು ಭಾಳ ಇದರಿಂದ ಇದು ಈ ಥರ ಇವರು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ ಅಂತಕ್ಕಂಥ ಕಾರಣದಿಂದ ಅವರು ಬೇಡವೇ ಬೇಡ, ಆಯಿತು ಹೋಗಲಿ ಇದು ಅಂಥೇಳಿ ಅವರು ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಅವರು ಅದನ್ನು ಒಪ್ಕೊಂಡು ನಾವು ತಪ್ಪು ಮಾಡಿದ್ದೀವಿ ಮತ್ತೊಂದು ಅಂತಕ್ಕಂಥ ದೃಷ್ಟಿ ಅಲ್ಲ. ಇದರಿಂದ ನಮಗೆ ಮಾನಸಿಕವಾಗಿ ನೋವಾಗಿದೆ. ಆದರೆ ಕಾನೂನು ಹೋರಾಟ ಇದೆ. ಬಿಜೆಪಿಯವರಿಗೆ ಮಾನವೀಯತೆ ಇದೆಯಾ? ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ಯಾಕೆ ಅರೆಸ್ಟ್ ಆಗಲಿಲ್ಲ? ಬಂಧನದಿಂದ ತಪ್ಪಿಸಿದವರು ಯಾರು? ದ್ವೇಷದ ರಾಜಕಾರಣ ಮಾಡಿದರೆ ಯಡಿಯೂರಪ್ಪ ಅರೆಸ್ಟ್ ಮಾಡಬಹುದಿತ್ತಲ್ವಾ? ಮನೆಯಿಂದ ಹೊರಗೆ ಬಾರದ ಮಹಿಳೆಗೆ ಕಿರುಕುಳ ಕೊಡ್ತಿದ್ದಾರಲ್ಲ. ಸಿದ್ದರಾಮಯ್ಯನವರಾದರೂ ಬದಲಿ ತಗೊಂಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಮಂಜೂರು ಆದಾಗ ಯಾವ ಸರ್ಕಾರ ಇತ್ತು ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಕ್ರೋಶ ಹೊರಹಾಕಿದರು. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಕೆಲಸ ಮಾಡಲು ಆಗ್ತಿಲ್ಲ, ಹಾಗಾಗಿ ರಾಜ್ಯಕ್ಕೆ ಬರಲು ಸರ್ಕಾರ ಬೀಳಿಸುವ ಕುತಂತ್ರ ಮಾಡ್ತಿದ್ದಾರೆಂದು ಸಚಿವ ಎಂಸಿ ಸುಧಾಕರ್ ಆರೋಪ ಮಾಡಿದರು. ಖಂಡಿತ ಬಿಜೆಪಿಯವರಿಗೆ ಮಾನವೀಯತೆ ಇದ್ದರೆ ಇವತ್ತು ಅವರು ಯಡಿಯೂರಪ್ಪನವರು ಪೋಕ್ಸೋ ಕೇಸಲ್ಲಿ ಸಿಕ್ಕಾಕೊಂಡಿದ್ರಲ್ಲ, ಅರೆಸ್ಟ್ ಆಗಬೇಕಿತ್ತಲ್ಲ, ಅದು ಅರೆಸ್ಟ್ ತಪ್ಪಿಸಿದವ್ರು ಯಾರು? ಆಮೇಲೆ ಬೇಲ್ ಸಿಕ್ತಲ್ಲ ಕೋರ್ಟಲ್ಲಿ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಅವತ್ತು ಆ ರೀತಿ ದ್ವೇಷದ ರಾಜಕಾರಣ ಮಾಡಿದರೆ ತಕ್ಷಣ ಅರೆಸ್ಟ್ ಆಗ್ಬೋದಿತ್ತಲ್ಲ ಯಡಿಯೂರಪ್ಪನವರು. ಅವರ ಹಿರಿತನಕ್ಕೆ ಅವರ ಇದನ್ನು ಗೌರವ ಕೊಟ್ಟು ಆಯಿತು, ಕಾನೂನಲ್ಲಿ ಏನಾದರೂ ಅವ್ರಿಗೆ ಪರಿಹಾರ ಸಿಗುತ್ತೇನೋ ಅಂತ ನೋಡೋಣ ಅಂತ ಸ್ವಲ್ಪ ಯೋಚನೆ ಮಾಡಿದ್ರಲ್ಲ. ಇವೆಲ್ಲ ಎಲ್ಲೋ ಒಂದು ಕಡೆ ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಸುಮ್ಮನೆ ಒಬ್ಬ ಮನೆಯಿಂದ ಹೊರಗೆ ಬರ್ತಾ ಇರ್ತಕ್ಕಂಥ ಒಬ್ಬ ಮಹಿಳೆಯರನ್ನ ಹೆಸರಿಟ್ಕೊಂಡು ನೀವು ಇವತ್ತು ಅವರಿಗೆ ಇಲ್ಲ ಸಲ್ಲದ ರೀತಿಯಲ್ಲಿ ನೀವು ಕಿರುಕುಳ ಕೊಡ್ತಕ್ಕಂಥ ಕೆಲಸ. ಹಂಗಾರೆ ಯಾರು ನಿಮ್ಮ ಪಕ್ಷದವ್ರು ಯಾರು ಇವತ್ತಲ್ಲಿ ಇವರಾದರೆ ಬದಲಿ ತೊಗೊಂಡಿದ್ದಾರೆ, ಬೇರೆಯವ್ರು ಯಾರು ಸೈಟ್ ತೊಗೊಂಡೇ ಇಲ್ವಲ್ಲಿ? ಇವತ್ತು ಕೋರ್ಟ್ ಆದೇಶ ಇಲ್ವಾ? ಅವ್ರಿಗೆ ಪರಿಹಾರ ಕೊಡಬೇಕು ಅಂತ ಆದೇಶ ಇಲ್ವಾ? ಕೊಟ್ಟಿಲ್ವಾ ಬೇರೆಯವ್ರಿಗೆ? ಅದು ಆದೇಶ ಅಂತೇಳಿ ಮೇಲೆ ಮಾಡಿದ್ದು ಯಾವ ಸಂದರ್ಭದಲ್ಲಿ ಆಗಿದ್ದು? ಯಾರು ಸರ್ಕಾರ ಇತ್ತು ಅವತ್ತು? ಯಾರು ಸರ್ಕಾರ ಇತ್ತು? ಬರೀ ನೀವು ಊಹೆಗಳು ಮಾಡ್ಕೊಂಬಿಟ್ರೆ, ಊಹೆಗಳಿಗೆ ನೀವು ಹೆಚ್ಚು ಬೆಲೆ ಕೊಟ್ಟರೆ ಅದು ತಪ್ಪಾಗುತ್ತೆ. ರಾಜ್ಯ ಸರ್ಕಾರ ಬೀಳಿಸಬೇಕು ಎಂಬ ಅಧಿಕಾರ ದಾಹದಿಂದ ಮುಡಾ ಕುತಂತ್ರ ಮಾಡ್ತಿದ್ದಾರೆ. ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಕೆಲಸ ಮಾಡಲು ಕಷ್ಟ ಆಗ್ತಿರಬಹುದು. ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆ ಅಷ್ಟೊಂದು ಸುಲಲಿತವಾಗಿ ಮಾತನಾಡಲು ಕಷ್ಟ ಆಗ್ತಿರಬಹುದು. ರಾಜ್ಯಕ್ಕೆ ಮರಳಿ ಬರೋದಕ್ಕೆ ಕುಮಾರಸ್ವಾಮಿ ಒದ್ದಾಡ್ತಿದ್ದಾರೆ ಎಂದು ಸಚಿವರು ಲೇವಡಿ ಮಾಡಿದರು. ಕುಮಾರಸ್ವಾಮಿಯವರು ಯಾವಾಗಲೂ ಅರ್ಧಗರ್ಭಿತ ಮಾತು. ಕುಮಾರಸ್ವಾಮಿ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಅದನ್ನು ನೋಡ್ಕೊಳ್ಳಿ. ಇಡಿಗಳ ಮೂಲಕ ನವೀನ್ ಜಿಂದಾಲ್ ಇತರರಿಗೆ ಹೆದರಿಸುತ್ತಿದ್ದಾರೆ. ಒತ್ತಡ ಹಾಕಿ ವಾಷಿಂಗ್ ಮೆಷಿನ್ನಲ್ಲಿ ತೊಳೆದು ತಗೊಂತಾರಂತೆ. ಚಿಕ್ಕಬಳ್ಳಾಪುರದಲ್ಲಿ ತೊಳೆದು ತಗೊಂಡ್ರೇನೋ ಅದು ಮತ್ತೆ ಕೆಟ್ಟೋಗ್ಬಿಡ್ತು ಅಂತ ಟಾಂಗ್ ನೀಡಿದರು. ಮುಡಾ ಹಗರಣದ ಕುರಿತು ಇಡಿ ಪ್ರಕರಣ ದಾಖಲು ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಮುಡಾದಲ್ಲಿ ಯಾವುದೇ ಹಣ ಡೈವರ್ಟ್ ಆಗಿಲ್ಲ. ಹಿಂದಿನ ಸರ್ಕಾರ 310 ಕೋಟಿ ಖರ್ಚು ಮಾಡಿದೆ. ಸಿದ್ದರಾಮಯ್ಯ ಬಂದ ಮೇಲೆ 60 ಕೋಟಿ ಖರ್ಚು ಆಗಿರಬಹುದು. ಮುಡಾ ಶ್ರೀರಂಗಪಟ್ಟಣ ಹಾಗೂ ವರುಣಾ ಕ್ಷೇತ್ರ ವ್ಯಾಪ್ತಿಗೆ ಬರಲಿದೆ. ಏನು ಡೈವರ್ಟ್ ಆಗಿದೆ?
ಹಿಂದಿನ ಸರ್ಕಾರ ಮಾಡಿರುವುದು ತಪ್ಪ, ನಿಯಮಗಳಲ್ಲಿ ಅವಕಾಶ ಇದ್ದು ಅಭಿವೃದ್ಧಿಗೆ ಕೊಟ್ಟಿರೋದು ತಪ್ಪ ಎಂದು ಪ್ರಶ್ನೆ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಆಡಂಬರ ಶಾಲು ಸನ್ಮಾನ, ಉಡುಗೊರೆಗಳನ್ನು ನೀಡುವ ಮೂಲಕ ಗಣ್ಯರಿಗೆ ಸನ್ಮಾನ ಮಾಡುವುದು ಬೇಡ. ಕೇವಲ ಒಂದು ಗುಲಾಬಿ ಹೂ ನೀಡಿ ಸ್ವಾಗತ ಮಾಡಿ. ಹೀಗಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಆದೇಶ ಮಾಡಿದರು. ಅಂದಹಾಗೆ ಇಂದು ಗಾಂಧಿ ಜಯಂತಿ ಅಂಗವಾಗಿ ಗಾಂಧಿ ಭವನದ ಲೋಕಾರ್ಪಣೆಯಲ್ಲಿ ಸಚಿವರು, ಶಾಸಕರು ಸೇರಿದಂತೆ ಗಣ್ಯರಿಗೆ ಚರಕದ ಪ್ರತಿಮೆ ಹಾಗೂ ಶಾಲು ಹೊದಿಸಿ ಹಾರ ಹಾಕಿ ಸ್ವಾಗತ ಕೋರಲಾಗಿತ್ತು. ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ನಡೆದ ರೇಡಿಯಾಲಜಿ ಬ್ಲಾಕ್ನ ಭೂಮಿ ಪೂಜೆ ಕಾರ್ಯಕ್ರಮದಲ್ಲೂ ಶಾಸಕರು, ಸಚಿವರು ಗಣ್ಯರಿಗೆ ಹಾರ ಹಾಕಿ ಶಾಲು ಹೊದಿಸಿ ನಂದಿ ವಿಗ್ರಹಗಳನ್ನು ನೀಡಿ ಗೌರವಿಸಲಾಗಿತ್ತು. ಇತ್ತೀಚೆಗೆ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲೂ ಬೃಹತ್ ಕೃಷ್ಣನ ವಿಗ್ರಹ ನೀಡಿ ಗೌರವಿಸಲಾಗಿತ್ತು. ಈ ಎಲ್ಲ ಘಟನೆಗಳಿಂದ ಇರುಸು ಮುರುಸಾಗಿರೋ ಸಚಿವರು ಇನ್ನು ಮುಂದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕೇವಲ ಒಂದು ಗುಲಾಬಿ ನೀಡಿ ಅದು ಬಿಟ್ಟು ದುಬಾರಿ ಬೆಲೆಯ ಉಡುಗೊರೆಗಳು ಬೇಡ, ಹಾರ, ಶಾಲು ಬೇಡ ಅಂತ ಎಲ್ಲ ಅಧಿಕಾರಿಗಳಿಗೂ ಆದೇಶ ಪತ್ರ ಬರೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ವೇದಿಕೆಯಲ್ಲೇ ಸೂಚಿಸಿದರು. ಸಚಿವರ ಈ ನಡೆಗೆ ಜನರಿಂದಲೂ ಮೆಚ್ಚುಗೆ ವ್ಯಕ್ತವಾಯಿತು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.